ಗುರುಜಿ, ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಓದುವಂಥ ಆಸಕ್ತಿ ಜೊತೆಗೆ ಏಕಾಗ್ರತೆ ಅನ್ನೋದೇ ಒಂದು ರೀತಿ ಕ್ಷೀಣಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಇದಕ್ಕೆ ಏನಾದರೂ ಗ್ರಹಗಳು ಅಥವಾ ವಾಸ್ತುಗಳು ಕಾರಣವಾಗುತ್ತಾ ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ? ಖಂಡಿತಮ್ಮ, ಒಳ್ಳೆ ಪ್ರಶ್ನೆಯನ್ನೇ ಕೇಳಿದರೆ, ಅದರಲ್ಲೂ ಸೂಕ್ತವಾದ ಸಮಯದಲ್ಲೇ ಪ್ರಶ್ನೆಯನ್ನೇ ಕೇಳಿದರೆ. ಯಾಕೆ ಗೊತ್ತಾ, ಇನ್ನು ಸ್ವಲ್ಪ ದಿನಗಳಲ್ಲೇ ಎಕ್ಸಾಮ್ ಬರುವಂಥದ್ದು, ಈಗ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ನಡೆಯುವಂಥ ಕೆಲಸಗಳು ಶುರುವಾಗಿರುತ್ತೆ ಅಲ್ವಮ್ಮ. ಹಾಗಾಗಿ ವಿಶೇಷವಾಗಿ ನೋಡಿ, ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೆ, ವಿದ್ಯೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅನ್ನೋಂಥದ್ದು. ಯಾಕೆ ಗೊತ್ತಾ, ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವರಾಷ್ಟ್ರೇ ಪೂಜ್ಯತೆ ರಾಜನ್, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂಥದ್ದನ್ನು ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಏನಿದರ ಅರ್ಥ ಅಂದರೆ, ನೋಡಿ, ನನ್ನ ಕೆಲಸವನ್ನು ಅವ್ರು ಮಾಡೋದಕ್ಕಾಗೋದಿಲ್ಲ ಅಂದರೆ ನೀವು ಈ ಸೀಟಿಗೆ ಬಂದರೆ ಮಾಡೋಕ್ಕಾಗತ್ತಮ್ಮ? ಇಲ್ಲ ಅಲ್ವಾ. ಅದೇ ಥರ ನಾನು ಆ ಸೀಟಿಗೆ ಹೋದರೆ ಅಲ್ಲಿ ಏನು ಮಾಡಬೇಕು, ಏನು ಹೇಳಬೇಕು ಅನ್ನೋವಂಥದ್ದೇ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಆ ವಿದ್ಯೆಗೆ ತಕ್ಕಂತಹ ಜಾಗವನ್ನು ದೊಡ್ಡವ್ರು ನಿಮಗೆ ಕೊಡ್ತಾರ್ರಿ. ಹೌದಲ್ವಮ್ಮ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಪ್ರಾಮುಖ್ಯತೆ. ಸೀಟ್ ಹಾಕ್ಕೊಡೋರು ಇರ್ತಾರೆ, ಆ ಸೀಟಲ್ಲಿ ಕೂತು ನಿಭಾಯಿಸುವಂತಹ ಶಕ್ತಿ ಬರಬೇಕು ಅಂದರೆ ಜಾತಕದಲ್ಲಿ ಗ್ರಹಗಳು ಚೆನ್ನಾಗೇ ಇರಬೇಕು. ಕಾರಣ ಏನು ಗೊತ್ತಾ, ಯಾರನ್ನೋ ಕರ್ಕೊಂಡೋಗಿ ಆಪ್ರೇಷನ್ ಮಾಡಕ್ಕೆ ಬಿಡ್ತೀರೇನ್ರಿ ಆಪ್ರೇಷನ್ ಥಿಯೇಟ್ರಲ್ಲಿ? ಆಗುತ್ತಮ್ಮ? ಅದು ಸಾಧ್ಯ ಇದೆಯಾ? ಇಲ್ಲ. ಯಾಕೆ? ನುರಿತ ಅನ್ನುವಂತಹ ಒಂದು ಪದಗಳನ್ನು ನೀವು ಉಪಯೋಗಿಸ್ತಾ ಇರ್ತೀರಲ್ಲ ಅಲ್ವಮ್ಮ. ಏನು ಎಕ್ಸ್ಪೀರಿಯನ್ಸ್ ಅನ್ನೋದಿರಬೇಕು. ಆ ಎಕ್ಸ್ಪೀರಿಯನ್ಸ್ ಬರಬೇಕು ಅಂದರೆ ಮೊದಲು ನಿಮ್ಮ ಬಳಿ ವಿದ್ಯೆ ಇರಬೇಕು. ಅರ್ಥ ಆಯ್ತಾ? ಸ್ವಗೃಹೇ ಪೂಜ್ಯತೆ ಮೂರ್ಖಃ ಅನ್ನೋವಂಥ ಒಂದು ಸೆಂಟೆನ್ಸ್ ಇತ್ತಲ್ಲ, ಏನಂಗಂದರೆ ಮಕ್ಕಳೇನೋ ತಪ್ಪು ಮಾಡಿರ್ತಾರೆ, ಅದನ್ನ ನೋಡಿ ತಂದೆ ತಾಯಿ ಯಾವತ್ತೂ ಖುಷಿ ಪಡ್ತಾರೆ. ಒಂದು ಸತಿ ಖುಷಿ ಪಡ್ತಾರೆ, ಎರಡನೇ ಸತಿ ಏನು ಹೇಳ್ತಾರೆ ಅದನ್ನು ಹೇಳ್ಕೊಡ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ. ಹೌದಾ ಅಲ್ವಮ್ಮ? ಅಲ್ಲಿಂದನೇ ಶುರು ಆಗೋದು ವಿದ್ಯೆ ಅನ್ನುವಂಥದ್ದು. 6 ವರ್ಷ ಬೇಕು 1ನೇ ಕ್ಲಾಸ್ಗೆ ಅಡ್ಮಿಷನ್ ತೊಗೊಳಕ್ಕೆ ಅಲ್ವಾ. ಅದಕ್ಕಿಂತ ಮುಂಚೆ ಏನು ನಡೆಯುತ್ತೋ ಅದೆಲ್ಲವೂ ತಂದೆ ತಾಯಿ ಹೇಳ್ಕೊಡುವಂಥದ್ದು. ಪ್ರತಿ ಸಂಚಿಕೆಯಲ್ಲೂ ನಾನು ಹೇಳ್ತಾ ಬರ್ತಾ ಇರ್ತೀನಿ, ಒಂದೇ ನಕ್ಷತ್ರ, ಒಂದೇ ರಾಶಿ, ಒಂದೇ ಹಾಸ್ಪಿಟಲಲ್ಲಿ ಅದೇ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳು ಹುಟ್ಟುತ್ತಾರಲ್ವಾ. ಎಲ್ಲರೂ ಒಂದೇ ಥರ ಆಗಬೇಕಲ್ವಾ, ಜಾತಕ ಒಂದೇ ಇದ್ದರೆ ಅಲ್ವಮ್ಮ. ಈ ಡೌಟ್ ನಿಮ್ಗೆ ಇದ್ದೇ ಇರುತ್ತೆ ತಾನೇ. ಆದರೆ ಜಾತಕ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಿರಲ್ಲ, ಮೊದಲು 5 ವರ್ಷ ತಂದೆ ತಾಯಿ ಏನು ಸಂಸ್ಕಾರ ಕಲಿಸ್ಕೊಡ್ತೀರಿ, ಏನು ವಿದ್ಯೆಯನ್ನು ಮಕ್ಕಳಿಗೆ ಕಲಿಸಿಕೊಡ್ತೀರಿ, ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಏನೋ ಒಂದು ತಪ್ಪು ಮಾಡಿದಾಗ ತಂದೆ ಮಕ್ಕಳನ್ನು ಶಿಕ್ಷಿಸ್ತಾರೆ. ಹೌದಾ ಅಲ್ವಮ್ಮ? ಆವಾಗ ತಾಯಿ ಅದಕ್ಕೆ ವಿರೋಧ ಮಾಡ್ತಾರೆ, ಮಗು ಹೊಡಿಬೇಡಿ, ಬೈಬೇಡಿ ಅನ್ನೋಂಥದ್ದು. ಯಾಕೆ ಅಂದರೆ ಅದರಲ್ಲಿ 2 ಭಾವನೆಗಳಿರುತ್ತೆ. ಒಬ್ಬರು ನಮ್ಮನ್ನು ಶಿಕ್ಷಿಸಿದರೆ ಇನ್ನೊಬ್ಬರು ನಮ್ಮನ್ನು ರಕ್ಷಿಸಕ್ಕೆ ಬರ್ತಾರೆ ಅನ್ನುವಂಥದ್ದು. ಆ ಮಗು ತಲೆಯಲ್ಲಿ ಅದು ಕೂತ್ಕೊಳ್ಳುತ್ತೆ, ಆಗ ಅದು ತಪ್ಪು ಮಾಡಬಾರದು ಅನ್ನುವಂಥದ್ದು ಬರುತ್ತೆ. ಆದರೆ ಈ ಕಾಲದಲ್ಲಿ ತಪ್ಪು ಮಾಡಿದ್ದನ್ನೇ ಹೈಲೈಟ್ ಮಾಡಿ ಹಿಂಗೆಲ್ಲ ಮಾಡ್ಬಿಟ್ಟ ನಮ್ಮ ಮಗ ಅಂತ ಖುಷಿ ಪಡೋರು ಜಾಸ್ತಿ ಆಗಿದ್ದಾರೆ. ಹೌದಾ ಅಲ್ವಮ್ಮ? ಮಕ್ಕಳು ತಪ್ಪು ಮಾಡೋದನ್ನೇ ಸಂತೋಷ ಪಡ್ತಾರೆ ಯಾರಾದರೂ? ಇಲ್ಲ. ಒಂದು ಸತಿ ಸರಿ, ಏಜ್ ಫ್ಯಾಕ್ಟರ್ ಅಲ್ವಾ. 2ನೇ ಸತಿಗೆ ವಿದ್ಯೆ ಅನ್ನುವಂಥದ್ದು ತುಂಬ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ಕೊಡ್ಬೇಕು.